ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು, ಅವರ ಹೋರಾಟ, ಅವರ ಒಂದು ವೇದನೆ, ಕಳಕಳಿ ಇನ್ನೂವರೆಗೆ ಸಾಕಾರ ಆಗಿಲ್ಲ. ಸೊ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರದ ಅಧಿಕಾರಿಗಳು ಮತ್ತು ಆಡಳಿತದಲ್ಲಿರುವಂಥ ರಾಜಕೀಯ ವ್ಯಕ್ತಿಗಳಿಂದ ಇವತ್ತಿನ ತನಕ ಡಾಕ್ಟರ್ ಅಂಬೇಡ್ಕರ್ ಅವರ ಕನಸು ನನಸಾಗಿಲ್ಲ. ಸೊ ಇವರೇ ದ್ರೋಹಿಗಳು. ಡಾಕ್ಟರ್ ಅಂಬೇಡ್ಕರ್ಗೆ ಅವಮಾನ, ಡಾಕ್ಟರ್ ಅಂಬೇಡ್ಕರ್ನ ಕಡೆಗಣಿಸ್ತಾ ಇರುವಂಥದ್ದು, ಡಾಕ್ಟರ್ ಅಂಬೇಡ್ಕರ್ ಜಯಂತಿಯನ್ನು ನಾಟಕ ರೂಪವಾಗಿ ಆಚರಣೆ ಮಾಡಿ ಅವರ ಮೂಲ ಉದ್ದೇಶವನ್ನು ಆಚರಣೆಗೆ ತರುವಂಥ ಒಂದು ಅಂಶವೂ ಕೂಡ ಇವರಲ್ಲಿ ಕಳಕಳಿ ಇಲ್ಲ. ಸುಮ್ಮನೆ ಅವರನ್ನು ಒಂದು ವೋಟ್ ಬ್ಯಾಂಕ್ ಆಗಿ ಉಪಯೋಗಿಸುವಂಥ ಒಂದು ಎಲ್ಲ ಪಕ್ಷದವರು ಅದನ್ನು ಯೋಚನೆ ಮಾಡ್ತಾ ಇದ್ದಾರೆ. ಈಗ ಕರ್ನಾಟಕದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರದ ಸಂಬಂಧಪಟ್ಟಾಗೆ ನಾವು ಚರ್ಚೆ, ಯೋಚನೆ, ವಾದ ವಿವಾದ ನೋಡಿದರೆ ಅಸಹ್ಯ ಆಗುತ್ತೆ. ಸೊ 77 ವರ್ಷದಿಂದ ಹಾಗಾದರೆ ಏನು ಮಾಡಿದರು, ಎಷ್ಟು ತಿಂದರು, ಯಾರ್ಯಾರು ತಿಂದರು? ಸೊ ಇದಕ್ಕೆ ಕೋರ್ಟು ಕೂಡ ಜವಾಬ್ದಾರಿ ಅಂತ ಹೇಳ್ತೀನಿ. ಕೋರ್ಟ್ ಇಮಿಡಿಯೇಟ್ ಅದಕ್ಕೆ ಸಂಬಂಧಪಟ್ಟಂಥದ್ದು ಶಿಕ್ಷೆ ಕೊಟ್ಟಿದ್ರೆ ಇವತ್ತು ಈ ಸ್ಥಿತಿಗೆ ಬರ್ತಾ ಇರಲಿಲ್ಲ. ಕೋರ್ಟು ಕೂಡ ವಿಳಂಬ ಮಾಡ್ತಾ 10 ವರ್ಷಗಟ್ಟಲೆ ಮಾಡ್ತಾ ಇನ್ನೊಂದು ಸಲ ಅವ್ರು ಗೆದ್ದು ಬಂದು ಮತ್ತೆ ಲೂಟಿ ಹೊಡೆಯುವಂಥ ಪ್ರಕ್ರಿಯೆ ಮಾಡೋದು ಕೋರ್ಟು ಕೂಡ ಜವಾಬ್ದಾರಿ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇವತ್ತು ಆ ಪರಿಶಿಷ್ಟ ವರ್ಗ, ಪರಿಶಿಷ್ಟ ಜಾತಿಯವರ ಇವತ್ತು ಈ ಸ್ಥಿತಿಗೆ ಬರೋಕ್ಕೆ ಕಾರಣ ವಾಲ್ಮೀಕಿ ಜನಾಂಗದ 187 ಕೋಟಿಯನ್ನು ಹೇಗೆ ನುಂಗಿ ನೀರು ಕುಡಿದ್ರು ಅಂತನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ. ಭೋವಿ ಜನಾಂಗದ ವ್ಯಕ್ತಿಗಳಿಗೆ ಅಭಿವೃದ್ಧಿಗೋಸ್ಕರ ಇಟ್ಟಂಥ ಹಣ ಹೇಗೆ ತಿಂದ್ರು ಅಂತನ್ನುವಂಥದ್ದು ಬಹಿರಂಗ ಆಗ್ತಾ ಇದೆ. ನಾನು ಹೇಳೋದು, ಇದರ ವಿರುದ್ಧ ಶ್ರೀರಾಮ ಸೇನೆ ಸಂಘಟನೆ ನಾವು ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತೇನು ಪರಿಶಿಷ್ಟ ವರ್ಗದವರಿಗೆ ಏನು ತೊಂದರೆ ಆಗ್ತಾ ಇದೆ ಅದನ್ನು ನಿವಾರಣೆ ಮಾಡೋಗೋಸ್ಕರ, ಅವರ ಪರವಾಗಿ ನಿಲ್ಲೋಗೋಸ್ಕರ, ಭ್ರಷ್ಟರಹಿತ ಒಂದು ವಾತಾವರಣ ನಿರ್ಮಾಣ ಮಾಡೋಗೋಸ್ಕರ, ಡಾಕ್ಟರ್ ಅಂಬೇಡ್ಕರ್ರ ಕನಸನ್ನು ನನಸು ಮಾಡೋಗೋಸ್ಕರ ಶ್ರೀರಾಮ ಸೇನೆ ಸಂಘಟನೆ ಜುಲೈ 25 ಬುಧವಾರ ನಾವು ಪ್ರತಿಭಟನೆಯನ್ನು ಮಾಡೋದು ನಿರ್ಧಾರ ಮಾಡಿದ್ದೀವಿ. DC ಆಫೀಸಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ.